ಝೇಂಕಾರ ಪ್ರೇಮ ಚಿಲ್ಲಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಡ್ಯಾಡಿ ನೆನಪಾಯ್ತಾ? ಇಲ್ಲ, ಏನೋ ಬೇರೆ. ಯಾಕಮ್ಮ ಸುಳ್ಳು ಹೇಳ್ತಿದ್ದೀರಾ? ತಾತ ಹೇಳಿದ ನೆನಪಿಲ್ವಾ? ಹಿಂದಿನ ಆಲೋಚನೆಗಳನ್ನು ಬಿಟ್ಟು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ. ಆಗೋಕಿನ್ನೇನು ಉಳಿದಿದೆ? ಬೇಕಾದಷ್ಟಿದೆ. ಇವರೆಲ್ಲ ನಿಮ್ಮ ಮಕ್ಕಳಲ್ವಾ? ಇವರೆಲ್ಲರಿಗೂ ವಿದ್ಯಾಭ್ಯಾಸ ಆಗಬೇಕು, ಜೀವನದಲ್ಲಿ ಒಬ್ಬೊಬ್ರು ಒಂದೊಂದು ದಾರಿ ಕಾಣಬೇಕು. ಇದೆಲ್ಲ ಜವಾಬ್ದಾರಿಗಳಲ್ವಾ? ಇವರೆಲ್ಲ ನಿಮ್ಮನ್ನ ಅಮ್ಮ ಅಂತ ಕರೆಯಲ್ವಾ? ಏನು ಹೇಳ್ತಿದ್ಯಾ ಅಪರ್ಣ? ಅಮ್ಮ, ಒಂದೇ ಒಂದ್ಸಲ ಇವ್ರ ತಾಯಿಯಾಗಿ ಯೋಚನೆ ಮಾಡಿ ನೋಡಿ. ಜೂಲಪ್ಪ ಡೈನಿಂಗ್ ಹಾಲ್ನಲ್ಲಿ ಕಾಯ್ತಾ ಇದ್ದಾನೆ. ಯಾಕೆ? ನೀವಿನ್ನೂ ಊಟ ಮಾಡಲಿಲ್ವಂತೆ. ಆಮೇಲೆ ಮಾಡ್ತೀನಿ ಅಂತ ಹೇಳಿದೆ. ಅದನ್ನು ಹೇಳಿ 1:30 ಗಂಟೆ ಆಯ್ತು. ಸರಿ, ಹೋಗ್ತೀನಿ. ಕವನ, ಪರಿಸ್ಥಿತಿ, ಚಿಗುರು ತೆನೆಯ ಒಗರು ಬಾಳು, ಬಡಿಯುತ್ತಿದೆ ಬಾರಕೋಲು, ಬಾಳ ಭವನ ಅಂದಗೆಟ್ಟು, ಸುತ್ತಿ ನಿಂತ ಗಾಣದೆತ್ತು, ಕಲ್ಲು ಮುಳ್ಳು ಭಾರಿ ಕಾಡು, ಬರಿಯ ಕಾಲು ಇಲ್ಲ ಜೋಡು, ಮುಂದೆ ಸಿಂಹ ಹಿಂದೆ ಹುಲಿ, ಬುದ್ಧಿಗೆಟ್ಟರದಕ್ಕೆ ಬಲಿ, ಹೊಸತುಕೊಂಡು ತಂದ ಮಡಿಕೆ, ಬೆಂಕಿಗಿಡೆ ಆತು ತಡಿಕೆ, ನೋಡಿ ನಡೆಯೆ ಆಜು ಬಾಜು, ಬೀಳಬಹುದು ಬಾಳ ಗೌಜು, ಹುಟ್ಟಿ ಬಂದೆ ನಡೆಯಬೇಕು, ಶಿರವನೊಗಕ್ಕೆ ಕಟ್ಟಬೇಕು, ಊಳಬೇಕು ಬೆಳೆಸಬೇಕು, ಕೊನೆಗೂ ಭುವಿಯ ನಪ್ಪಬೇಕು. ಮೇಘ, ಕಲಾಶ್ರೀ ನಂಬರ್ 48 ಗರಣಿ, ಮಧುಗಿರಿ ತಾಲೂಕು, ತುಮಕೂರು. ಕವನ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಎಷ್ಟು ಅರ್ಥಪೂರ್ಣವಾಗಿದೆ. ಜೀವನದ ಸಾರಾಂಶನೇ ಇದರಲ್ಲಿದೆ.
ಮೊದಲು ಇವ್ರಿಗೊಂದು ಕಾಗದ ಬರೆದು ಅಭಿನಂದನೆ ತಿಳಿಸ್ಬೇಕು. ಇನ್ನು ಎಷ್ಟೊತ್ತು? ಸ್ವಲ್ಪ ಇರು, ಈಗ ತಾನೇ ಸ್ಫೂರ್ತಿ ಬಂದಿದೆ. ನೀನ್ ಮುಗಿಸೋಷ್ಟು ನನ್ನ ಕೈ ಕಾಲೆಲ್ಲ ಕಂಬ ಆಗಿರತ್ತಷ್ಟೇ. ಕಷ್ಟಪಟ್ರೆ ತಾನೇ ಫಲ ಸಿಗೋದು. ಈ ಕಷ್ಟ ಎಲ್ಲ ನನಗ್ ಬೇಕಾಗಿಲ್ಲ, ನಿನ್ ಸಂತೋಷಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ ಅಷ್ಟೇ. ಆಯ್ತಾ? ಆಯ್ತು. ಕೈಯೆಲ್ಲ ನೋಡ್ತಾ ಇದೆ ನಂದು. ಎಲ್ಲಿ ಏನ್ ಬರ್ತಿದ್ಯಾ? ನೀನೇ ಓದು. ನನ್ಗಿದ್ರೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಿಲ್ವಾ? ಹಾಗಾದ್ರೆ ಯಾಕೆ ಓದ್ಬೇಕು ಹೇಳು? ಈ ಸ್ಫೂರ್ತಿ ಏನ್ ಬಂತು ಅಂತ ಕೇಳೋಣ ಅಂತ ಅಷ್ಟೇ. ಓದ್ತೀನಿ ಕೇಳು. ಶೀರ್ಷಿಕೆ ಪ್ರೇಮ ಕಾಮ. ಕಣ್ಣ ಕಣ್ಣ ನೋಟ, ಪ್ರೇಮಿಗಳ ಆಟ, ಇವಳ ಮೈಮಾಟ ಚಂದ ಹೂ ತೋಟ. ಕಾನನದ ಮಲ್ಲಿಗೆ ಹೂ ಮುಡಿಯಲ್ಲಿಟ್ಟು, ಬಂದಳಾಕೆ ಚೆಲುವೆ ಹಸಿರು ಸೀರೆಯನ್ನುಟ್ಟು. ನೋಟ ಒಡನಾಟಕ್ಕೆ ಹುಟ್ಟುವುದು ಪ್ರೀತಿ, ಆಟ ಸವಿಕೂಟಕ್ಕೆ ಎಲ್ಲುಂಟು ಜಾತಿ. ಸೃಷ್ಟಿಯಲ್ಲಿ ಯಾರನ್ನು ಬಿಟ್ಟಿಲ್ಲ ಕಾಮ, ಒಂದಾಗಿ ಹೃದಯಗಳು ಬೆಸೆಯುವುದೇ ಪ್ರೇಮ. ಹೇಗಿದೆ ಕವನ? ತಲೆ ಬುಡ ಅರ್ಥ ಆಗ್ತಾ ಇಲ್ಲ. ಅಲ್ಲ, ನೀನ್ ನನ್ನನ್ನು ಹೊಗಳ್ತಾ ಕವಿತೆ ಬರೀತ್ಯಾ ಅಂತ ಅನ್ಕೊಂಡಿದ್ದೆ. ನೀನೇನೋ ವೇದಾಂತ ಬರ್ದಿದ್ಯಾ? ನಿನ್ ಸ್ಫೂರ್ತಿಯಿಂದಾನೇ ಈ ವೇದಾಂತ ಸೃಷ್ಟಿಯಾಗಿದ್ದು. ಆಯ್ತಪ್ಪ, ನಿನ್ ಸಂತೋಷಕ್ಕೆ ನೀನ್ ಕವಿತೆ ಬರ್ದೆ. ನಾನು ನೀನ್ ಹೇಳ್ದಾಗ ಕೇಳ್ದೆ. ಆದ್ರೆ ಈಗ ನೀನು ನಾನ್ ಹೇಳ್ದಾಗ ಕೇಳ್ಬೇಕು. ಆಯ್ತಮ್ಮ, ಅದೇನು ಅಂತ ಹೇಳು. ಜಾಲಿಯಾಗಿ ಒಂದು ಫಿಲ್ಮಿಗೆ ಹೋಗ್ಬಿಟ್ಟು ಬರೋಣ? ಬೇಡಪ್ಪ, ನಂಗೆ ಬೋರ್ ಆಗತ್ತೆ. ಫಿಲ್ಮ್ ಬೋರ್ ಆಗುತ್ತಾ? ಅಲ್ವಾ, ಮತ್ತೆ ಅದ್ರಲ್ಲಿ ಏನಿರತ್ತೆ? ಹಾಡು, ಲವ್, ರೊಮ್ಯಾನ್ಸ್. ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಏನು, ನಿನಗ್ ಲವ್ ಅಂದ್ರೆ ಇಷ್ಟ ಇಲ್ವಾ? ಮತ್ತೆ ನನ್ನ ಲವ್ ಮಾಡೋದ್ರಲ್ಲಿ ಸಂತೋಷ, ನೆಮ್ಮದಿ ಇರುತ್ತೆ. ನೋಡೋದ್ರಿಂದ ಕಲಿಯೋದಿರುತ್ತೆ. ಅನುಭವ ಎಲ್ಲ ಕಲ್ಸುತ್ತೆ. ಹಾ, ಏನಂದೆ? ಫಿಲಾಸಫಿ. ಇನ್ನೊಂದು ಮಾತಿಗೆ ಹೇಳಿದೆ. ನೀನ್ ನನ್ ಜೊತೆ ಬರ್ತೀಯ ಇಲ್ವೋ? ಎರಡರಲ್ಲಿ ಒಂದು ಹೇಳು. ಪಿಕ್ಚರ್ಗೆ ಹೋದ್ರೆ ಲೇಟ್ ಆಗತ್ತೆ. ನೀನ್ ದಿನ ಲೇಟ್ ತಾನೆ ಮನೆಗೆ ಹೋಗೋದು? ಅಮ್ಮ ಬೈಕೋತಾರೆ. ಇವತ್ತೊಂದಿನ ನನ್ಗೋಸ್ಕರ ಬೈಸ್ಕೊಳಕ್ ಆಗಲ್ವಾ? ಪ್ಲೀಸ್ ಬಾ, ಹೋಗೋಣ. ಬೇಡ ಅಂದ್ರೆ ನೀನ್ ಕೇಳ್ತೀಯಾ? ನಡಿ. ಯಾಕೋ ಇಷ್ಟೊತ್ತು? ಯಾರನ್ನೋ ನೋಡ್ಬೇಕಾಗಿತ್ತು. ದಿನ ಬೆಳಗಾದ್ರೆ ಟಿಫನ್ ಮಾಡ್ಕೊಂಡು ಹೋಗ್ತೀಯ, ರಾತ್ರಿ 10 ಗಂಟೆಗೆ ಬರ್ತೀಯ. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಇಡೀ ದಿನ ತಿರುಗಾಡೋದ್ರಲ್ಲೇ ಆಯ್ತು. ನಿನಗೆ ಜವಾಬ್ದಾರಿ ಬರೋದು ಯಾವಾಗ? ಯಾಕಮ್ಮ ಹೀಗೆ ಹೇಳ್ತೀಯಾ? ನಾನ್ ಮಾಡ್ತಿರೋ ಕೆಲಸ ನಿನ್ ಕಣ್ಣಿಗೆ ಕಾಣಲ್ವಾ? ಯಾವ್ದಪ್ಪ, 3 ಹೊತ್ತು ಪೆನ್ ಹಿಡ್ಕೊಂಡು ಪೇಪರಲ್ಲಿ ಗೀಚೋದಾ? ಅಮ್ಮ, ಕಲೆಗೆ ಸಾಹಿತ್ಯಕ್ಕೆ ಅವಮಾನ ಮಾಡಬೇಡ. ಅದ್ ನಂಗೆ ಇಷ್ಟ ಆಗಲ್ಲ. ಶ್ಯಾಮು, ನೀನು ಸಾಹಿತ್ಯ ಸೇವೆನೇ ಮಾಡು, ನಾನು ಬೇಡ ಅನ್ನಲ್ಲ. ಗಂಡಸಿಗೆ ಕೆಲಸ ಇರಬೇಕು. ದುಡಿದೇ ಇರೋ ಗಂಡು, ಗೆದ್ಲು ಹಿಡ್ದಿರೋ ಮರ ಎರಡೂ ಒಂದೇ. ಬೆಳೆಯೋ ಭರವಸೆನೇ ಇರಲ್ಲ. ಏನಮ್ಮ ಇದು, ಮನೆಗೆ ಬರ್ತಿದ್ದ ಹಾಗೇನೆ. ಇಲ್ಲಿ ನೋಡು, ನಿಮ್ಮಪ್ಪ ಇದ್ದಾಗ ಕಷ್ಟಪಟ್ಟು ಈ ಮನೆನ ಕೊಂಡ್ಕೊಂಡ್ರು. ಸ್ಕೂಲ್ ಮೇಸ್ಟ್ರಾದ್ರೂ 4 ಕಡೆ ಪಾಠ ಹೇಳಿ ಹೆಚ್ಚಿಗೆ ಹಣ ಗಳಿಸಿದ್ದಕ್ಕೆ ಈ ಮನೆ ಆಯಿತು. ಅವರ ಆಸೆ ನಿನ್ನ ತುಂಬ ಓದಿಸಿ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಬೇಕು ಅಂತಿತ್ತು. ಆದರೆ ಅದನ್ನು ನೋಡೋ ಭಾಗ್ಯ ಅವ್ರು ಪಡ್ಕೊಂಡು ಬಂದಿಲ್ಲ. ನೀನು ನೋಡಿದ್ರೆ ಪತ್ರಿಕಾ ಆಫೀಸು ಅದು ಇದು ಅಂತ ತಿರುಗಾಡ್ತಾನೆ ಇರ್ತೀಯ. ಅಮ್ಮ, ಅಪ್ಪಂಗೂ ಕಲೆ ಸಾಹಿತ್ಯದ ಬಗ್ಗೆ ಗೌರವ ಇತ್ತು.
ಸಂಗೀತದ ಕಡೆನೂ ಒಲವಿತ್ತು. ಅವ್ರ ಮಗ ನಾನು ಒಬ್ಬ ದೊಡ್ಡ ಸಾಹಿತ್ಯ ಆದೆ ಅಂದ್ರೆ ಸ್ವರ್ಗದಲ್ಲಿರೋ ಅವ್ರ ಮನಸ್ಸಿಗೆ ಶಾಂತಿ ಸಿಗಲ್ವಾ? ನಾನು ಏನು ಮಾತಾಡಿದ್ರು ಅದಕ್ಕೆ ಇನ್ನೊಂದು ಮಾತಾಡಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀಯ. ನನ್ನ ಬಾಯಿ ಮುಚ್ಚಿಸ್ಬೋದು, ಊರ್ ಜನರ ಬಾಯಿ ಮುಚ್ಚೋಕ್ಕಾಗುತ್ತೇನೋ? ಮೇಷ್ಟ್ರ ಮಗ ಕೆಲಸ ಇಲ್ಲದೆ ಉಡಾಪಿಯಾಗಿ ತಿರುಗಾಡ್ತಿದ್ದಾನೆ ಅಂದ್ರೆ ಅದನ್ನ ಕೇಳ್ಕೊಂಡು ನನ್ನ ಕೈ ಸುಮ್ಮನಿರೋಕ್ಕಾಗುತ್ತೇನೋ? ನಾನೆಲ್ಲಮ್ಮ ತಿರುಗಾಡ್ತಾ ಇದ್ದೀನಿ. ಹಾಗೆ ಹೇಳೋರು ಮೂರ್ಖರು. ನನ್ನ ಬರವಣಿಗೆಯಿಂದ ಜನರ ಮನಸ್ಸಿಗೆ ನೆಮ್ಮದಿ ಸಿಗ್ಲಿ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಇದರಿಂದ ನನಗೆ ಹಣ, ಹೆಸರು ಎರಡೂ ಸಿಗುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ನಿನಗೆ ಅನುಮಾನ ಇಲ್ದಿದ್ರು ನನಗಿದೆ. ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಕನಸು ಕಾಣ್ತಿದ್ದೀನಿ ಕಣೋ. ನನ್ನ ಮಾತು ಸ್ವಲ್ಪ ಕೇಳೋ. ಅಮ್ಮ, ನಾನು ನಿನ್ನ ಯಾವ ಮಾತು ಕೇಳಲಿಲ್ಲ ಹೇಳು. ಈ ಹುಚ್ಚು ಬಿಟ್ಟು ಬೇರೆ ಕೆಲಸ ಅದೊಂದು ವಿಷಯದಲ್ಲಿ ಮಾತ್ರ ನನಗೆ ಒತ್ತಾಯ ಮಾಡಬೇಡ. ನೀನು ಹೇಳ್ತೀಯಪ್ಪ, ನನ್ನ ಮನಸ್ಸು ಕೇಳಬೇಕಲ್ಲ. ಅದು ಯಾವಾಗ ನಿನ್ನ ತಾಯಿ ಆಸೆ ಪೂರೈಸ್ತೀಯೋ ಏನೋ ನೀನು. ಇಲ್ಲಿ ನೋಡು, ನಿಂಗೆ ಲೆಟ್ರ್ ಬಂದಿದೆ. ಬೆಳಿಗ್ಗೆನೆ ಬಂತು. ಕೈಕಾಲು ತೊಳ್ಕೊಂಬ, ಊಟಕ್ಕೆ ಹಾಕ್ತೀನಿ. ಇದ್ಯಾರಪ್ಪ ನನಗೆ ಲೆಟರ್ ಬರ್ತಿರೋದು? ಅದು ನನ್ನ ಕಾವ್ಯನಾಮದಲ್ಲಿ. ಓದ್ತಾ ಕೂತ್ಕೋಬೇಡ, ಬೇಗ ಊಟಕ್ಕೆ ಬಾ. ಬಂದೆ. ಆಮೇಲೆ ಓದಿದ್ರಾಯ್ತು. ಅಪ್ಪಣ್ಣ, ನನ್ನ ಕ್ಲಾಸ್ಮೇಟ್ ಯಾರು ಇಲ್ವಲ್ಲ? ಮೇಘಾರವರಿಗೆ ವಂದನೆಗಳು. ತ್ರೈಮಾಸಿಕ ಪತ್ರಿಕೆಯಲ್ಲಿ ಬಂದ ನಿಮ್ಮ ಕವನ ಪರಿಸ್ಥಿತಿಯನ್ನು ಓದಿ ತುಂಬಾ ಸಂತೋಷವಾಯಿತು. ಅನುಭವದ ಆಳದಲ್ಲಿ ಮಿಂದ ಒಬ್ಬ ಸೃಜನಶೀಲ ಬರಹಗಾರನಿಗೆ ಮಾತ್ರ ಇಂಥ ಕವನಗಳನ್ನು ರಚಿಸಲು ಸಾಧ್ಯ. ಆ ಕವನದಲ್ಲಿನ ಕೆಲವು ಅಂಶಗಳು ನನ್ನ ಬದುಕಿಗೆ ಹೊಂದುವುದರಿಂದ ಮತ್ತಷ್ಟು ಪ್ರಭಾವಿತಳಾಗಿದ್ದೇನೆ. ಇಂತಹ ನೂರಾರು ಕವನಗಳು ನಿಮ್ಮ ಲೇಖನಿಯಿಂದ ಹೊರಹೊಮ್ಮಲಿ. ಒಂದು ದಿನ ನೀವು ಕರ್ನಾಟಕದ ಸುಪ್ರಸಿದ್ಧ ಕವಿಗಳಾಗಿ ಬೆಳೆಯುತ್ತೀರಾ ಎಂಬುದು ನನ್ನ ನಂಬಿಕೆ. ನಿಮ್ಮ ಸೃಜನಶೀಲ ಸಾಹಿತ್ಯ ಕೃಷಿಯ ನಡುವೆ ವೇಳೆ ಸಿಕ್ಕರೆ ಈ ನಿಮ್ಮ ಅಭಿಮಾನಿಗೆ 2 ಸಾಲಿನಲ್ಲಾದರೂ ಉತ್ತರಿಸಿದರೆ ನಾನು ಉಪಕೃತಳು. ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿರುವ ನಿಮ್ಮ ಅಭಿಮಾನಿ ಅಪರ್ಣಾ. ಭಾವನಾ, ಬಂದು ತುಂಬಾ ಹೊತ್ತಾಯ್ತಾ? ಮತ್ ನೀನ್ ಇಷ್ಟು ಲೇಟ್ ಮಾಡ್ತಾ ಇದೆಯಲ್ಲ? ಇವತ್ತು ಯಾಕೆ ಲೇಟ್ ಆಯ್ತು ಗೊತ್ತಾ? ನಿಂಗೋಸ್ಕರ ಒಂದು ಸರ್ಪ್ರೈಸ್ ತಂದಿದ್ದೇನೆ. ಸರ್ಪ್ರೈಸಾ? ನಿನಗೆ ಕೆಲಸ ಸಿಕ್ತಾ? ಇಲ್ಲ. ಮತ್ತೆ ಗೆಸ್ ಮಾಡು. ಪಿಕ್ಚರ್ ಟಿಕೆಟ್ ತಂದಿದ್ಯಾ? ಅಯ್ಯೋ ಬೇಡಮ್ಮ, ನೀನ್ ಗೆಸ್ ಮಾಡಬೇಡ. ಏನಿದೆಯೋ ಅದನ್ನ ಬಿಟ್ಟು ಎಲ್ಲ ನೀನ್ ಹೇಳ್ತೀಯ. ನೋಡು. ಲೆಟ್ರಾ? ಏನ್ ಹೀಗೆ ಹೇಳ್ತಿದ್ಯಾ? ಇದು ನನಗೆ ನನ್ನ ಅಭಿಮಾನಿ ಬರ್ದಿದ್ದು. ನಿನಗೆ ಅಭಿಮಾನಿನ? ನಂಬಕ್ ಆಗ್ತಿಲ್ಲಲ್ಲ, ನೀನೇ ಓದು. ತಗೋ. ನಿಮ್ಮ ಸೃಜನಶೀಲ ಸಾಹಿತ್ಯ ಕೃಷಿಯ ನಡುವೆ ವೇಳೆ ಸಿಕ್ಕರೆ ಈ ನಿಮ್ಮ ಅಭಿಮಾನಿಗೆ 2 ಸಾಲಿನನ್ನಾದರೂ ಉತ್ತರಿಸಿದರೆ ನಾನು ಉಪಕೃತನು. ಇಂತು ನಿಮ್ಮ ಅಭಿಮಾನಿ ಅಪರ್ಣಾ. ಇಷ್ಟೇನಾ? ಎಲ್ಲೋ ಜಗತ್ತೇ ಸಿಕ್ಕದೆ ಸಂತೋಷ ಪಟ್ಬಿಟ್ಟೆ. ಆಫ್ಟರ್ ಆಲ್ ಇದು ಏನು? ಆಫ್ಟರ್ ಆಲ್? ಇನ್ನೇನು? ಎಲ್ಲೋ ನಿನ್ ಕವನ ಓದಿರ್ತಾಳೆ,
4 ಸಾಲ ಗೀಚಿದಾಳೆ, ಬೇರೆ ಕೆಲಸ ಇರ್ಲಿಲ್ಲ ಅನ್ಸುತ್ತೆ. ಎಲ್ಲೋ ನಿನ್ ತರನೇ ಕಾಗ್ದು ಬರೆಯೋ ಹುಚ್ಚಿರ್ಬೇಕು ಅವಳಿಗೆ. ಹುಚ್ಚ ಅಲ್ಲದೆ ಇನ್ನೇನು ಶ್ಯಾಮ್, ನಿನ್ನ ಸೃಜನಶೀಲತೆ, ಸಾಹಿತ್ಯ, ಕೃಷಿ ಇದರಿಂದ ಜೀವನ ಆಗತ್ತೆ ಅಂತ ಅನ್ಕೊಂಡಿದ್ಯಾ? ಇದು ಮಾತಾಡೋದಕ್ಕೆ ದೊಡ್ಡ ದೊಡ್ಡ ಪದಗಳಾಗಿರಬಹುದು, ಆದ್ರೆ ಒಳಗ್ ಹೋಗಿ ನೋಡಿದ್ರೆ ಇದ್ರಲ್ಲಿ ಏನೂ ಇಲ್ಲ. ಇದ್ರಲ್ಲೇ ನೀನ್ ಜೀವನ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಬರೀ ಕಲ್ಪನೆ, ಗಾಳಿನ ಕೈಯಲ್ಲಿ ಹಿಡ್ಕೊಂಡ್ ಹಾಗೆ. ನನಗೆ ಹೆಸರು ಬರೋದು ನಿನಗಿಷ್ಟ ಆಗಲ್ವಾ? ನಿನಗ್ ಕಷ್ಟ ಆದ್ರೆ ನನಗ್ ನೋವಾಗತ್ತೆ. ಯಾಕೆ ಗೊತ್ತಾ? ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ನಾಳೆ ನಿನ್ನ ಮದುವೆ ಆಗ್ತೀನಿ. ಅಂದ್ರೆ ಸಾಹಿತಿಗಳು ಯಾರು ಮದುವೆ ಆಗಲ್ವಾ? ಅವ್ರ ಹೆಂಡತಿ ಮಕ್ಕಳು ಸುಖವಾಗಿರಲ್ವಾ? ಅದ್ರಲ್ಲೇ ಮುಳುಗೋದ್ರೆ ಸೈಕಿಕ್ ಆಗೋಗ್ತಾರಷ್ಟೇ. ನಿನ್ ಮಾತಿನಿಂದ ನನಗೆ ತುಂಬಾ ಬೇಜಾರಾಯ್ತು. ನೀನ್ ನನಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ನನ್ನ ಅಭಿಮಾನಿನ ಹುಚ್ಚಿ ಅಂದ್ಯಲ್ಲ, ಅದು ನನ್ನ ತುಂಬಾ ಹರ್ಟ್ ಮಾಡ್ತು. ಹೋಗ್ಲಿ ಬಿಡು, ಸಾರಿ. ನಿನ್ ಖುಷಿನ ನಾನು ಯಾಕೆ ಹಾಳು ಮಾಡ್ಲಿ? ಅದು ನನ್ಗಿದೆಲ್ಲ ಹಿಡಿಸೋದಿಲ್ಲ, ನಿನಗೆ ಗೊತ್ತಿದೆಯಲ್ಲ. ಮತ್ತೆ ನನ್ನಲ್ಲಿ ನೀನ್ ಏನ್ ಕಂಡು ನನ್ನನ್ನು ಪ್ರೀತಿಸ್ದೆ? ನೀನ್ ನನ್ನ ಪ್ರೀತಿನ ಹೇಗೆ ಅಕ್ಸೆಪ್ಟ್ ಮಾಡಿದೆ? ನೀನ್ ಇಷ್ಟ ಆದೆ. ನನಗೂ ನೀನು ಇಷ್ಟ ಆದೆ, ಅದಕ್ಕೆ ನಾನು ನಿನ್ನನ್ನು ಪ್ರೀತಿಸಿದೆ. ಇನ್ನು ಮನೇಲಿ ಹೇಳಿಲ್ಲ ಅಂತ ಅನ್ಕೋಬೇಡ, ಒಪ್ಪಿಸ್ಬಿಟ್ಟಿದ್ದೀನಿ. ಆದ್ರೆ ಅವರು ಬಹಳಷ್ಟು ಕಂಡೀಷನ್ಗಳನ್ನ ಹಾಕಿದ್ದಾರೆ. ಏನದು? ಸಸ್ಪೆನ್ಸ್. ಈಗ ನೀನು ಒಳ್ಳೆ ಮೂಡಲ್ಲಿದ್ಯಾ, ಅದನ್ನ ಕೆಡ್ಸೋದ್ ಬೇಡ. ಎಂಜಾಯ್ ಯೋರ್ ಸೆಲ್ಫ್. ಎಲ್ಲೋಗ್ತೀಯಾ? ನಮ್ಮ ಡ್ಯಾಡಿ ಮೈಸೂರಿಗೆ ಹೋಗ್ತಾರಂತೆ, ಕಾರಲ್ಲಿ ಒಬ್ಬರೇ ಹೋಗ್ತಾರೆ. ಕಂಪನಿ ಸೇಕ್ ಅವ್ರ ಜೊತೆ ಜಾಲಿಯಾಗಿ ಹೋಗಿ ಬರ್ತೀನಿ. ನೀನು ಈ ಜಾಲಿ ಮೂಡು ಯಾವಾಗ ಬಿಡತ್ತೋ? ನಾನ್ ಪ್ರಾಕ್ಟಿಕಲ್, ನೀನ್ ಥಿಯರಿಟಿಕಲ್. ಹೋಗೋದೇ ಇದೆಯಂತೆ, ಜಾಲಿಯಾಗಿ ಯಾಕಿರ್ಬಾರ್ದು? ನೀನ್ ಬಂದ್ರೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ನಿಮ್ ತಂದೆ ಒಪ್ತಾರಾ? ಒಪ್ಪಿಸ್ತೀನಿ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಅದೇ ಆತ್ಮವಿಶ್ವಾಸದಲ್ಲೇ ಮದುವೆಗೆ ಅವ್ರನ್ನ ಒಪ್ಪಿಸ್ದ್ಯಾ? ಸಸ್ಪೆನ್ಸ್ ಅಂತ ಹೇಳದ್ನಲ್ವಾ, ಈ ಅಭಿಮಾನಿ ಪತ್ರದಲ್ಲೇ ಮುಳುಗೋಗ್ಬೇಡ. ಪ್ರಪಂಚ ಜ್ಞಾನನೂ ಇರ್ಲಿ. ಪ್ರಪಂಚ ಜ್ಞಾನ ನನಗಿಲ್ವಾ? ಇರ್ಬೇಕಾದಷ್ಟು ಇಲ್ಲ. ಕವಿಗಳಿಗೆ ನಾನು ಹೆಚ್ಚು ಹೇಳೋದು ಬೇಡ ಅಂತ ಅನ್ಕೋತಾ ಇದ್ದೀನಿ.